ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಹರವಿ ಸೊಪ್ಪಿನ ಪಲ್ಯ ಮಾಡತ್ತೇನೆ ರೀ. ಹರವಿ ಸೊಪ್ಪು ಯಾರಿಗೆ ಗೊತ್ತಿಲ್ಲ ಹೇಳಿ ನೋಡೋಣ. ಆಲ್ಮೋಸ್ಟ್ ಅಲ್ಲ ಎಲ್ಲರಿಗೂ ಗೊತ್ತಿದ್ದಿದ್ದೇ ಐತಿ. ಹೀಗಾಗಿ ಮನ್ಯಾಗೂ ನಾನು ಇದನ್ನು ಮಾಡತ್ತೇನಂತ. ಹೆಂಗೆ ಮಾಡತ್ತೇನೆ ಏನೇನು ಹಾಕ್ತಾನಂತ ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಸೊಪ್ಪ ನಾನು ಸಂತಿಗೆ ಹೋಗಿ ತಂದಿಟ್ಕೊಂಡೀನಿ ರೀ. ಇದನ್ನು ಬಿಸಿಲಿಗೆ ಎಲ್ಲ ಬಾಡ್ದಂಗೆ ಭಾಳ ಆಗಿತ್ತು ರೀ. ಹೀಗಾಗಿ ಎಲ್ಲ ಸೋಚಿಟ್ಕೊಂಡ ಗಾಳಿಗೆ ಆರು ಹಾಕಿಬಿಟ್ಟಿನಿ ರೀ. ಯಾಕಂದ್ರೆ ಎಲ್ಲ ನೀರಿನ ಅಂಶ ಹೋತಂದ್ರೆ ಪ್ಲಾಸ್ಟಿಕ್ ಕವರ್ ಒಳಗಾಗಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ರೀ. ಮಾರನೇ ದಿನ ಅಂದ್ರೆ ನಮಗೆ ಮಸ್ತಾಗಿ ಫ್ರೆಶ್ ತರಕಾರಿ ಸಿಕ್ಕಿಬಿಡ್ತೈತಿ. ಈ ಹರವಿ ಸೊಪ್ಪುನ್ ರೀ ಒಂದೊಂದು ಊರಾಗ ಒಂದೊಂದು ಥರ ಕರಿತಾರೋ. ರಾಜಗಿರಿ ಸೊಪ್ಪು ಅಂತಾರೆ ರೀ. ನಾವು ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಕನ್ನಡದಾಗ ಹರವಿ ಸೊಪ್ಪು ಅಂತ ಕರಿತೇವೆ ರೀ. ನಿಮ್ಮ ಊರಾಗ ನೀವು ಏನಂತ ಕರಿತೀರಿ ನಂಗೆ ತಪ್ಪದ ಕಮೆಂಟ್ ಮಾಡಿ. ಇಲ್ಲಿ ನೋಡ್ರಿ, ಹಸಿರೆಲೆ ಕೆಂಪೆಲೆ ಅಂತ ಎರಡು ಥರ ಸೊಪ್ಪು ಸಿಗ್ತೈತೆ ರೀ. ನಾ ತಂದಿದ್ದ ಕೆಂಪೆಲೆ ತಂದೇನೆ, ಆದರೂ ಅಲ್ಲೊಂದು ಹಸಿರೆಲೆ ಮಿಕ್ಸ್ ಆಗೇ ಬಿಟ್ಟೈತಿ. ಇರಲಿ ನೋಡ್ರಿ, ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಂತ. ಇನ್ನು ಒಂದು ಕಡಾಯಿ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕಿಟ್ಬಿಡೋಣಂತ್ರಿ. ಈ ಹರವಿ ಸೊಪ್ಪನ್ ರೀ ಭಾಳ ಥರ ಮಾಡ್ತಾರೋ. ಮಸಾಲ ರುಬ್ಬಿ ಹಾಕ್ತಾರೋ, ಬೇಳೆ ಕುಡಿಸಿ ಮಾಡ್ತಾರೋ, ಯಾವುದು ಬೇಡ ಮಸ್ತ್ ಪೈಕಿ ನಾವು ಹಂಗೆ ಇವತ್ತು ಪಟ ಅಂತ 2 ನಿಮಿಷ ಒಳಗೆ ಮಾಡಿಗೆ ತೋರ್ಸಾತನಂತ್ರಿ. ಒಗ್ಗರ್ನಿಗೆ ಎಣ್ಣೆ ಕಾಯಕ್ಕಿಟ್ರಿ, ಜೀರಿಗೆ ಸಾಸಿವೆ ಹಾಕಿ ಕಲ್ಲಾಗ ಕುಟ್ಟಿಟ್ಕೊಂಡೇನಿ ರೀ. ಬೆಳ್ಳುಳ್ಳಿ ಅದನ್ನು ಸೇರ್ಸಾತನಂತ. ಇಲ್ಲಿ 2 ಗಡ್ಡೆ ದೊಡ್ಡ ಗಡ್ಡೆ ನಾನು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡೇನಿ ರೀ. ಯಾಕಪ್ಪ ಅಂದ್ರೆ ಸೊಪ್ಪು ಅನ್ನೋದು ಕರಿಗೆ ಸ್ವಲ್ಪ ಆಗಿಬಿಡ್ತೈತೆ ರೀ. ಹೀಗಾಗಿ ಉಳ್ಳಾಗಡ್ಡಿ ಪ್ರಮಾಣನ ಒಂಚೂರು ಹೆಚ್ಚು ಹಾಕ್ಕೊಂಡಿದ್ದೀನಿ. ಇದರ ಒಂಚೂರು ಕಲರ್ ಚೇಂಜ್ ಆಗಿ ಬರಲ್ರಿ. ನೋಡ್ರಿ ಇಲ್ಲಿ ನಂತರ ಇಷ್ಟು ಅದಕ್ಕೆ ನಮಗೆ ಸಿಕ್ತು. ಇನ್ನು ಇದಕ್ಕೆ ಒಂಚೂರು ಅರಿಶಿನ ಹಾಕತ್ತನಂತ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟೇ ಖಾರ ಹಾಕತ್ತೇನೆ ರೀ. ನಾವಂತಿ ಖಾರ ಕಮ್ಮಿನೇ ತಿಂತೀವಿ. ಎಲ್ಲನೂ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಮಾಡ್ಕೊಂಬಿಡೋಣಂತ. ನೋಡಿರಿ, ಎಲ್ಲ ಮಗುದಿಂದ ಸೊಪ್ಪೇನು ಹೆಂಚಿಟ್ಕೊಂಡಿದ್ದೀವಲ್ಲ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡತ್ತನಂತ್ರಿ. ಶರೀರದೊಳಗೆ ರೀ ರಕ್ತದ ಸಮಸ್ಯೆ, ಗ್ಯಾಸ್ಟ್ರಿಕ್ಕು ಏನಿದ್ರು ಎಲ್ಲ ಸಾಲ್ವ್ ಮಾಡ್ತೈತೆ ರೀ ನಮ್ಮ ಈ ಸೊಪ್ಪು. ಹೀಗಾಗಿ ನಾವು ವಾರದಾಗ 1-2 ಬಾರಿ ಸೊಪ್ಪಿನ ಪಲ್ಯ ಮಾಡಿ ತಿಂದ್ಬಿಡ್ತೇವಂತ. ನೆಕ್ಸ್ಟ್ ಟೈಮ್ ಮಾಡುವಾಗ ಮತ್ತು ಬೇರೆ ಥರ ಮಾಡಿ ತೋರಿಸ್ತೇನಂತ್ರಿ. ಆದರೆ ಎಲ್ಲದಕ್ಕಿಂತ ನಮಗೆ ಇದು ಮಸ್ತ್ ಬಗ್ಗೆ ಟೇಸ್ಟಾಗಿ ಕೊಟ್ಬಿಡ್ತೈತೆ ರೀ. ನೋಡಿರಿ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಂಡ್ಬಿಡೋನು. ಉಪ್ಪು ಒಂಚೂರು ಕಮ್ಮಿನ ಹಾಕೊಂಡು ನೋಡುವಾಗ ನಮ್ಮ ಸೊಪ್ಪು ಇಷ್ಟು ಜಾಸ್ತಿ ಕಾಣ್ತೈತಿ. ಕರಿಗ್ತಂದ್ರೆ ಭಾಳ ಅಂದ್ರೆ ಭಾಳ ಕಮ್ಮಿ ಆಕತಿ. ಇನ್ನು ಗ್ಯಾಸ್ ಪೂರ ಸಣ್ಣಿಟ್ಟ ಬಾಯಿ ಮುಚ್ಚಿಬಿಡೋಣಂತ್ರಿ. ನೋಡಿರಿ, ಎಲ್ಲ ಕರಿಗೆ ಇಷ್ಟು ಸಿಕ್ಕತ್ತೆ ನಮಗೆ. ನೋಡಿರಿ, ಫೈನಲಾಗಿ ರೆಡಿ ಆಯಿತು. ಯಾವುದು ಮಸಾಲ ಹಾಕಿಲ್ಲ, ಏನಿಲ್ಲ. ನೀವು ಗರಂ ಮಸಾಲ, ಚಾಟ್ ಮಸಾಲೆ ಏನಾದರೂ ಒಂದು ಹಾಕೋರಪ್ಪ. ನಾವಂತೂ ಏನೂ ಹಾಕಿಲ್ಲ. ಯಾಕಂದ್ರೆ ಏನು ಹಾಕಿದ್ರು ನಮಗೆ ಅಷ್ಟು ಟೇಸ್ಟಾಗಿ ಕೊಟ್ಬಿಟ್ಟೈತಿ. ನೋಡ್ರಿ, ಇಲ್ಲಿ ಲಾಸ್ಟಿಗೆ ನಾವು ಸ್ವೀಟ ತಿನ್ನೋದ್ರಿಂದ ಸಕ್ಕರೆ ಇಲ್ಲದ್ರೆ ಬೆಲ್ಲ ಕೂಡಿಸಿ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿದ್ದೀನಿ ರೀ. ಎಲ್ಲ ಸಕ್ಕರೆ ಕರಗ್ಲಂತ ಎಲ್ಲ ಫೈನಲಾಗಿ ರೆಡಿ ಆಯಿತು. ನಮಗೆ ಸೊಪ್ಪು ತಿನ್ನೋಕೆ ರೆಡಿ ಆತ್ರಿ. ಎಲ್ಲರಿಗೂ ಊಟಕ್ಕೆ ಹಚ್ಕೊಟ್ಟಿದ್ದೀನಿ. ಇನ್ನು ಕಡ್ಕಿನ ರೊಟ್ಟಿ ಹಿಟ್ಟನ್ನು ನಾ ಹಚ್ಕೊಂಡಿದ್ದೀನಿ. ಮತ್ತೆ ತಡ ಮಾಡೋದು, ಊಟ ಮಾಡೋಣ ಬರಲ್ಲ ಹಂಗಾರ. ಇವತ್ತಿನ ನನ್ನ ಹರವಿ ಸೊಪ್ಪಿನ ಪಲ್ಯ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಪ್ಪದ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.